ಹಾಯ್ ಎಲ್ಲಾ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ನ ಅಗ್ನಿ ಪರೀಕ್ಷೆ ಶೋನ ಪ್ರೋಮೋ ಬಿಡುಗಡೆ ಮಾಡಿದೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿ. ಪ್ರೋಮೋದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾನು ಒಂದೆರಡು ವಿಷಯಗಳನ್ನ ಹೇಳ್ಬಿಡ್ತೀನಿ. ಓಕೆ, ಯಾಕೆಂತಂದ್ರೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚಾಟ ಆಡೋರ್ನ ಅಗ್ನಿ ಪರೀಕ್ಷೆ ಶೋಗೆ ಸೆಲೆಕ್ಟ್ ಮಾಡಿ ಕಳಿಸಿದಂತಹ ಬಿಗ್ ಬಾಸ್ ಟೀಮಿಗೆ ಗೊತ್ತಿರ್ಲಿಲ್ಲ, ಆಯ್ತಾ? ಗೊತ್ತಿಲ್ದೇನೆ ಕಳಿಸ್ಬಿಟ್ಟಿರ್ತಾರೆ. ಸರಿಯಾ? ಬರ್ತೀನಿ. ಸುಮ್ಮನೆ ಕರ್ಸಿ ಅವಮಾನ ಮಾಡೋದು, ಕರ್ಸಿ TRPಗೋಸ್ಕರ ಯೂಸ್ ಮಾಡ್ಕೊಳೋದು, ಇವೆಲ್ಲ ಇವನ್ನೆಲ್ಲ ಭಯಂಕರ ನೋಡ್ಬಿಟ್ಟಿದೀವಿ ನಾವು. ಓಕೆ ನೋಡಿ, ಕಲರ್ಸ್ ಕನ್ನಡ ವಾಹಿನಿಯವರು ಒಂದು ಅಗ್ನಿ ಪರೀಕ್ಷೆ ಶೋನ ಪ್ರೋಮೋನ ಬಿಡುಗಡೆ ಮಾಡಿದ್ರು. ಆ ಪ್ರೋಮೋ ಎಷ್ಟು ಮಿಲಿಯನ್ ಹೋಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಹತ್ತತ್ರ 4 ಮಿಲಿಯನ್ ವ್ಯೂಸ್ ಆಗಿದೆ ಆ ಪ್ರೋಮೋ ಬಂದು, ಆಯ್ತಾ? 4 ಮಿಲಿಯನ್ಸ್ ವ್ಯೂಸ್ ಆಗಿದೆ. ಅದೇ ರೀತಿ ಆ ವ್ಯೂಸು ಒಂದು ಹತ್ತತ್ರ 1,16,000 ಜನ ಲೈಕ್ ಮಾಡಿದ್ದಾರೆ. ಒಂದು 730 ಜನ ಅದಕ್ಕೆ ಕಮೆಂಟ್ ಹಾಕಿದ್ದಾರೆ. ಇಲ್ಲಿ ಎಲ್ಲರ ಪ್ರಶ್ನೆ ಒಂದೇನೆ, ಏನ್ ಗೊತ್ತಾ? ಸೂಪರು, ಇಲ್ಲಿರೋ ಜಡ್ಜಸ್ಗಳು ಸೂಪರ್ ಆಗಿ ಹೇಳಿದ್ರು, ಆಯ್ತಾ? ಹಾಗೆ ಹೀಗೆ ಏನೇನೋ ಆಯ್ತಾ, ಸೂಪರು ಆಯ್ತಾ ಅಂತ. ಸರಿಯಾ? ನಾನು ಎಲ್ಲದಕ್ಕೂ ಫೈನ್. ಓಕೆ, ಬಿಗ್ ಬಾಸ್ ಕನ್ನಡ ಸೀಸನ್ 13 ನ ಏನು ಅಗ್ನಿ ಪರೀಕ್ಷೆ ಶೋ ನಡೀತಾ ಇದೆ, ಇಲ್ಲಿ ಒಂದನ್ನ ಅರ್ಥ ಮಾಡ್ಕೊಳ್ಳಿ. ಇದ್ರಲ್ಲೇ ನಿಮಗೆ ಗೊತ್ತಾಗುತ್ತೆ ತಾನೆ, ಬಿಗ್ ಬಾಸ್ ಟೀಮು TRPಗೋಸ್ಕರವಾಗಿ ಆಯ್ಕೆ ಮಾಡಿ ಕಂಟೆಸ್ಟೆಂಟ್ಗಳನ್ನ ಕಳಿಸುತ್ತೆ. ಅದೇ ಅಗ್ನಿ ಪರೀಕ್ಷೆ ಶೋ ಅಲ್ಲಿರುವಂತಹ ನಮ್ಮ ಜಡ್ಜಿಗಳು, ನಮ್ಮ ಕರ್ನಾಟಕದ ಆಯ್ತಾ ಒಂದು ಸಿನಿಮಾ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗ್ಬೋದು, ರಿಯಾಲಿಟಿ ಶೋಗಳ ಬಗ್ಗೆ ಗೊತ್ತಿರುವಂತವ್ರು, ನಮ್ಮ ಕನ್ನಡಿಗರ ಇನ್ಫ್ಲೂಯೆನ್ಸರ್ ಬಗ್ಗೆ ಗೊತ್ತಿರುವಂತವ್ರು, ಸೋಷಿಯಲ್ ಮೀಡಿಯಾದಲ್ಲಿ ಏನ್ ನಡೀತಿದೆ ಅಂತ ಗೊತ್ತಿರುವಂತಹ ಜಡ್ಜಸ್ಗಳು, ಆಯ್ತಾ? ಅವ್ರು ಯಾಕೆ ಒಪ್ಕೊಂತಾರೆ? ಬಿಗ್ ಬಾಸ್ ಟೀಮು ಆಯ್ತಾ, ಗಂಗಕ್ಕ, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಗಂಗಕ್ಕ ಅಂತೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ವೈರಲ್ ಆಗಿರೋ ಅಂತ ಹೆಣ್ಮಗಳು. ಯಾವಾಗ್ಲೂ ಮಿಲಿಯನ್ ಗಟ್ಲೆ ಒಮ್ಮನ್ಗೆ ಬರುತ್ತೆ ಏನೋ ವ್ಯೂಸು. ಆ ಗಂಗಕ್ಕ ಬಂದ್ಬಿಟ್ಟು ಆಕ್ಚುಲ್ ಆಗಿ ಗಂಗಾ ಅನ್ನೋರು ಗಂಗಾರಂಗ ಅಂತೇಳಿ ಅವರ ಒಂದು ಐಡಿ ನೋಡಿ, ಅವರ ಒಂದು ಐಡಿ ಇದು ಗಂಗಾರಂಗ ಅಂತೇಳಿ. 3,80,000 ಜನ ಅವ್ರನ್ನ ಫಾಲೋ ಮಾಡ್ತಾರೆ. ಎಲ್ಲ ವಿಡಿಯೋಗಳು ಕೂಡ ಮಿಲಿಯನ್ ಗಟ್ಲೆ ಹೋಗಿದೆ. ಗಂಗಕ್ಕ ಅನ್ನೋ ಒಂದು ಹೆಣ್ಮಗಳೇನು ಬಟ್ಟೆ ಬಿಚ್ಕೊಂಡು ಇಲ್ಲ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ವಿಡಿಯೋ ಮಾಡೋದು, ರೀಲ್ಸ್ ಮಾಡೋ ಅಂತ ಹೆಣ್ಮಗಳಲ್ಲ. ನೋಡಕ್ಕೆ ಕಪ್ಪುಗಿದ್ರು ಕೂಡ ಟ್ಯಾಲೆಂಟ್ ಇದೆ. ಎಷ್ಟು ಜನಗಳಿದ್ರು ಕೂಡ, ಅದು ಮೆಜೆಸ್ಟಿಕ್ ಸರ್ಕಲ್ ಆಗ್ಲಿ, ಅದು ಅಣ್ಣಮ್ಮನ ಸ್ಟೆಪ್ ಆಗ್ಲಿ, ಅದು ಎಂತ ದೊಡ್ಡ ಸಭೆ ಸಮಾರಂಭ ಆಗ್ಲಿ, ಏನೂ ಕೂಡ ಸ್ವಲ್ಪ ಕೂಡ ನಾಚಿಕೆ ಪಟ್ಕೊಂಡಂಗೆ ಕಂಟೆಂಟ್ ನ ಕ್ರಿಯೇಟ್ ಮಾಡುವಂತ ಹೆಣ್ಮಗಳು ಗಂಗಕ್ಕ. ಸರಿಯಾ? ನಾನು ಗಂಗಕ್ಕಂದು ಎಲ್ಲ ರೀಲ್ಸ್ ನೋಡಿದೆ. ಒಂದು ಸಿನಿಮಾದಲ್ಲಿ ಕೂಡ ಗಂಗಕ್ಕ ಆಕ್ಟ್ ಮಾಡಿದ್ದಾರೆ. ರಿಪೋರ್ಟರು ಗಂಗಕ್ಕ, ಆಯ್ತಾ? ರಿಪೋರ್ಟ್ ಆಗಿರುವಂತ ಹೆಣ್ಮಗಳು ಏನು ಅಂತಂದ್ರೆ, ಎಲ್ಲ ಚೆನ್ನಾಗಿ ಮಾಡಿದ್ರೆ ಯಾರೂ ಸಪೋರ್ಟ್ ಮಾಡಲ್ಲ. ಓಕೆ, ಸಮಾಜದಲ್ಲಿ ಇರೋರಲ್ಲಿ ಮುಖಾಲ್ವಾಸಿ ಹುಚ್ಚರನ್ನೇ, ನಾನು ಹುಚ್ಚರಾಗೆ ಮಾಡ್ತೀನಿ ರೀಲ್ ಅಂತ, ರೀಲ್ನ ಹುಚ್ಚರ ತರ ಅಂತ ಏನಂತ ಹೇಳಲ್ಲ. ಕೆಲವಷ್ಟು ಕಂಟೆಂಟ್ ರೀಲ್ಗಳನ್ನ ಮಾಡ್ತಾರೆ. ಸರಿಯಾ? ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಇಲ್ದಿದ್ದೆ ವಲ್ಗರಾಗಿ ರೀಲ್ ಮಾಡೋರ್ಗಿಂತ ಗಂಗಕ್ಕ ಎಷ್ಟೋ ಬೆಟ್ರು, 100 ಪಾಲ್ ಬೆಟ್ರು. ಸರಿಯಾ? ಓಕೆ, ಗಂಗಕ್ಕನ್ನ ಅಗ್ನಿ ಪರೀಕ್ಷೆ ಶೋಗೆ ಕರೆಸಿ ರಿಜೆಕ್ಟ್ ಮಾಡೋದು, ಮತ್ತೆ ಗಂಗಕ್ಕನ ಆಯ್ತಾ ನಿಮ್ ಮಗಳು ನಿಮ್ ರೀಲ್ ನೋಡ್ತಾರ, ನಿಮ್ಮನ್ನ ಯಾರಿಲ್ ಬಿಟ್ಟಿದ್ದು ಅಂತೆಲ್ಲ ನಮ್ ಜಡ್ಜಸ್ಗಳು ಕೇಳ್ತಾ ಇದಾರಲ್ವಾ, ಅದ್ರಲ್ಲೂ ಅರ್ಥ ಇದೆ. ಅದ್ರ ಅರ್ಥ ಇಲ್ಲ ಅಂತ ಹೇಳಲ್ಲ. ಯಾಕೆಂತಂದ್ರೆ ನಮ್ಮ ಸಂಗೀತ ಶೃಂಗೇರಿ ಅವ್ರು ಹೇಳಿದ ಮಾತು ಏನಿದೆ ಗೊತ್ತಾ? ಕ್ರಿಂಜನ್ನ ಕಂಟೆಂಟ್ ಅಂತೀರಾ ಅಂತ ಒಂದು ಮಾತನ್ನ ಬಳಸ್ತಾರೆ ನಮ್ಮ ಸಂಗೀತ ಶೃಂಗೇರಿ ಅವರು. ಅದು 100% ಸತ್ಯ. ಕ್ರಿಂಜು ಹುಚ್ಚಾಟಗಳಿದಾವಲ್ಲ, ಅವು ನಿಮ್ಮನ್ನ ನೋಡಿ 4 ಜನ ಕಮೆಂಟ್ ಹಾಕಿ ಲೈಕ್ ಮಾಡಿ ಚಪ್ಪಳೆ ತಟ್ಬೋದು. ಬಟ್ ಒಂದು ಸ್ಥಾನಮಾನ ಅಂತ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚಾಟ ಆಡೋಂಥವ್ರಿಗೆ ಅದು ಸಿಗಲ್ಲ. ನೀವು ಬೇಕಾದ್ರೆ ಎಲ್ಲಿಂದ ಎಲ್ಲಿ ತನಕನಾದ್ರೂ ನೋಡಿ, ಅವ್ರನ್ನ ಒಂದು TRPಗೋ, ಒಂದು ಟ್ರೋಲ್ಗೋ, ಒಂದು ಫನ್ಗೋ ಬಳಸ್ಕೊಂತಾರಷ್ಟೇ, ನೋಡ್ತಾರಷ್ಟೇ. ಬಟ್ ಅವರಿಗೆ ಅವರ ವ್ಯಕ್ತಿತ್ವಕ್ಕೆ ರೆಸ್ಪೆಕ್ಟ್ ಆಗ್ಲಿ, ಅವರ ವ್ಯಕ್ತಿತ್ವಕ್ಕೆ ಏನು ಸಿಗಬೇಕು ಒಂದು ಮರ್ಯಾದೆ ಅದು ಸಿಗಲ್ಲ.
ಇವತ್ತು ಗಂಗಕ್ಕನಿಗೆ ಅಗ್ನಿ ಪರೀಕ್ಷೆ ಶೋಲ್ ಆಗಿದ್ದದೆ. ಗಂಗಕ್ಕ ಏನ್ ಕೆಟ್ಟೋಳಲ್ಲ, ಗಂಗಕ್ಕ ಏನ್ ಬೇರೆ ತರ ಏನು ರೀಲ್ಸ್ ಮಾಡಲ್ಲ. ಗಂಗಕ್ಕ ಕೆಲವಷ್ಟು ಆಯ್ತಾ ಏನೋ ಒಂಥರ ಹುಚ್ಚಾಟೋ ತರ ರೀಲ್ಗಳು ಮಾಡ್ತಾರೆ, ಅಷ್ಟು ಬಿಟ್ರೆ ತುಂಬಾನೇ ಬುದ್ಧಿವಂತ ಹೆಣ್ಮಗಳು, ವೆಲ್ ಎಜುಕೇಟೆಡ್ ಹೆಣ್ಮಗಳು. ತುಂಬಾ ಬಡತನ ಅಂದ್ರೆ ಏನು, ಅವರ ಮದರ್ ಬಂದ್ಬಿಟ್ಟು ಮುನ್ಸಿಪಾಲ್ಟಿಯಲ್ಲಿ ವರ್ಕ್ ಮಾಡೋದು, ಅಂದ್ರೆ ಮುನ್ಸಿಪಾಲ್ಟಿಯಲ್ಲಿ ಏನು ಗುಡ್ಸೋದು ಕಸ ತೆಗೆಯೋದು ಕೆಲಸ ಮಾಡ್ತಾರೋ ಆ ಕೆಲಸ ಮಾಡ್ತಾರೆ ಗಂಗಕ್ಕ ಅವರ ಅಮ್ಮ. ಸರಿ, ತುಂಬಾ ಬಡತನದಿಂದ ಬಂದಿರೋ ಹೆಣ್ಮಗಳು. ಬಟ್ ಇವತ್ತು ಅಗ್ನಿ ಪರೀಕ್ಷೆಯಲ್ಲಿ ಆಗಿದ್ದು ನನಗೆ, ನಾನು ಜಡ್ಜುಗಳನ್ನ ಬ್ಲೇಮ್ ಮಾಡಲ್ಲ, ಬಿಗ್ ಬಾಸ್ ಟೀಮ್ ಇದೆಯಲ್ಲ ಅವ್ರ ಮಕ್ ಕುಗಿತಿದ್ದ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚಾಟ ಆಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಆ ತರಹ ರೀಲ್ ಮಾಡ್ತಾರೆ ಅಂತ ಗೊತ್ತಿದ್ದೆ ತಾನೇ ಅಗ್ನಿ ಪರೀಕ್ಷೆ ಶೋಗೆ ನೀವು ಸೆಲೆಕ್ಟ್ ಮಾಡಿ ಪ್ರೋಮೋ ಎಡಿಟ್ ಮಾಡಿ ನೀವು ಬಿಟ್ಟಿರೋದು. ನಿಮಗೆ ಪಬ್ಲಿಸಿಟಿ ಬೇಕು, ನಿಮಗೆ ಪಬ್ಲಿಸಿಟಿ ಬೇಕಾಗಿರೋದಕ್ಕೆ ಗಂಗಕ್ಕನಂತವ್ರನ್ನ ತಗೊಂಬಂದು ಅಗ್ನಿ ಪರೀಕ್ಷೆ ಶೋ ಅಲ್ಲಿ ನಿಲ್ಸಿದ್ದೀರಾ. ಅದಕ್ಕೆ ನಮ್ಮ ಜಡ್ಜಸ್ಗಳು, ಅವ್ರದ್ದು ತಪ್ಪಲ್ಲ ಜಡ್ಜಸ್ಗಳ್ದು. ಸಂಗೀತ ಶೃಂಗೇರಿ ಏನ್ ಹೇಳ್ತಾ ಇದಾರೆ, ಇದು ನಿಮ್ ಮಗಳು ನೋಡ್ತಾರ, ಈ ಕ್ರಿಂಜನ್ನೆಲ್ಲ ನೀವು ಕಂಟೆಂಟ್ ಅಂತೀರಾ? ಶ್ರುತಿ ಮೇಡಮ್ ಹೇಳ್ತಾರಲ್ಲ, ನಿಮ್ಮನ್ನೆಲ್ಲ ಯಾರು ಹೊರಗ್ ಬಿಟ್ರು? ಅದೇ ರೀತಿ ವಿನಯ್ ಗೌಡ ಸರ್ ಹೇಳಿದ್ರಲ್ಲ, ನಿಮ್ ಮಗಳು ನೋಡ್ತಾರ ನಿಮ್ ರೀಲನ್ನ? ನಮ್ಮ ಜಡ್ಜಸ್ಗಳ್ದಲ್ಲ, ಗಂಗಕ್ಕನ್ನ ರಿಜೆಕ್ಟ್ ಮಾಡಿದ್ದು ನಮ್ ಜಡ್ಜಸ್ಗಳು ತಪ್ಪಲ್ಲ. ಗಂಗಕ್ಕನ್ನ ಅಗ್ನಿ ಪರೀಕ್ಷೆ ಶೋಗೆ TRPಗೋಸ್ಕರವಾಗಿ ಸೆಲೆಕ್ಟ್ ಮಾಡಿ ಸ್ಟೇಜಿಗೆ ಕಳ್ಸಿದ್ರಲ್ವಾ ಬಿಗ್ ಬಾಸ್ ಟೀಮು, ಅವ್ರದ್ದು ತಪ್ಪು. ಯಾಕೆ ಅಂದ್ರೆ ಸಂಗೀತ ಶೃಂಗೇರಿ ಗಂಗಕ್ಕನ ರೀಲ್ಸ್ ನೋಡಿದ್ದಾರೆ, ಗಂಗಕ್ಕ ಏನೆಲ್ಲ ಮಾಡ್ತಾರೆ ಅಂತ. ಶ್ರುತಿ ಹೈ ಮೇಡಮ್ ಅವ್ರು ನೋಡಿದ್ದಾರೆ, ವಿನಯ್ ಗೌಡ ಅವ್ರು ನೋಡಿದ್ದಾರೆ, ಬಟ್ ಬಿಗ್ ಬಾಸ್ ಟೀಮ್ ನೋಡಿಲ್ಲ. ಅದಕ್ಕೆ ನಾನು ಹೇಳೋದು, ಯಾಕೆ ನಾನು ಮೊನ್ನೆಯಿಂದ ಬಡ್ಕಂಡೆ ಅಂತಂದ್ರೆ, ಅಗ್ನಿ ಪರೀಕ್ಷೆ ಶೋಗ್ ಬರುವಂತಹ ಕಂಟೆಸ್ಟೆಂಟ್ಗಳನ್ನ ನಮ್ಮ ಕನ್ನಡದವರು ಇಂಟ್ರೂ ಮಾಡ್ಬೇಕು, ನಮ್ಮ ಕನ್ನಡದವರು ಆಡಿಷನ್ ಮಾಡ್ಬೇಕು ಅಂತ ನಾನು ಯಾಕೆ ಹೇಳಿದೆ ಅಂದ್ರೆ ಇದೇ ಕಾರಣಕ್ಕೆ. ಇವತ್ತು ಗಂಗಕ್ಕನಿಗೆ ಅವಮಾನ ಆಗಿದ್ದು ಹಿಂದೆ ಬಿಗ್ ಬಾಸ್ ಟೀಮ್ ಇದೆ, ನಮ್ ಜಡ್ಜಸ್ಗಳಲ್ಲ. ಬಿಗ್ ಬಾಸ್ ಟೀಮಿಗೆ TRP ಬೇಕಿತ್ತು, ಐಪ್ ಬೇಕಿತ್ತು. ಐಪಿಗೋಸ್ಕರವಾಗಿ ಅಗ್ನಿ ಪರೀಕ್ಷೆ ಶೋನ ಸ್ಟೇಜ್ಗೆ ಗಂಗಕ್ಕನ್ ನಿಲ್ಸಿದ್ರು. ಯಾಕೆ ಬಿಗ್ ಬಾಸ್ ಟೀಮಿಗೆ ಗೊತ್ತಿಲ್ವಾ ಗಂಗಕ್ಕ ಯಾವ ರೀತಿ ವಿಡಿಯೋ ಮಾಡ್ತಾರೆ, ಏನು ಎತ್ತ ಅಂತ? ಅದೆಲ್ಲ ಮ್ಯಾಟ್ರು. ಅವ್ರಿಗೆ ಐಪ್ ಬೇಕು, ಅಗ್ನಿ ಪರೀಕ್ಷೆ ಶೋ ಟ್ರೆಂಡ್ ಆಗ್ಬೇಕು, ಅದು ಮ್ಯಾಟ್ರು. ನಾನಿಲ್ಲಿ ನಮ್ ಜಡ್ಜಸ್ಗಳು ನಾನು ಏನು ಅನ್ನಲ್ಲ. ಸಂಗೀತ ಶೃಂಗೇರಿ ಹೇಳಿದ್ದು 100% ನಿಜ, 100% ಸತ್ಯ. ಯಾಕೆಂದ್ರೆ ಕ್ರಿಂಜ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾಬಿಟ್ಟಿ ಆಯ್ತಾ ಹುಚ್ಚಾಟಗಳನ್ನ ಆಡೋದು, ಅದು ನೋಡುವಂತವರಿಗೆ ಲೈಕ್ ಮಾಡ್ಬೋದು, ಫನ್ ಮಾಡ್ಬೋದು, ಕಮೆಂಟ್ ಮಾಡ್ಬೋದು. ಬಟ್ ಮುಂದೆ ಒಂದು ವ್ಯಕ್ತಿತ್ವನ ನೀವು ಬೆಳೆಸ್ಕೊಳಕ್ಕೆ ಅದಾಗಲ್ಲ, ಅದು ತುಂಬಾ ಕಷ್ಟ ಆಗುತ್ತೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಹೆಣ್ಮಕ್ಳು ವಿಷಯಕ್ಕೆ ಬಂದ್ರೆ ನಾನು ತುಂಬಾ ಸರಿ ಹೇಳ್ತಾ ಇರ್ತೀನಿ, ವ್ಯಕ್ತಿತ್ವನ ಬೆಳೆಸ್ಕೊಳ್ಳಿ, ನಿಮ್ಮ ವ್ಯಕ್ತಿತ್ವನ ಬೆಳೆಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಿಮ್ಮ ವ್ಯಕ್ತಿತ್ವನ ಕೆಳಗಾಕಬೇಡಿ. ಸಕ್ಸಸ್ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ರಾತ್ರಿ ಯಾರಿಗೂ ಸಕ್ಸಸ್ ಸಿಕ್ಕಿಲ್ಲ, ಲೇಟ್ ಆಗ್ಬೋದು ಸಕ್ಸಸ್ ಸಿಗೋದು, ಬಟ್ ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರ್ಬೇಕು, ವೆಲ್ ಬಿಹೇವ್ಡ್ ಆಗಿರ್ಬೇಕು. ನಾವೇನ್ ಮಾತನಾಡ್ತೀವಿ, ಹೇಗ್ ನಡ್ಕೊಂತೀವಿ, ಎಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ. ಇವತ್ತು ಗಂಗಕ್ಕ ಅಗ್ನಿ ಪರೀಕ್ಷೆ ಶೋಗ್ ಬಂದು ಆಯ್ತಾ ಒಂಥರ ಅವ್ರಿಗೆ ಅವಮಾನ ಆದಂಗ ಆಯ್ತು ಆಯ್ತಾ. ಅದು ನಿಜವಾಗ್ಲೂ ಕೂಡ ಗಂಗಕ್ಕನ ಸ್ಥಾನದಲ್ಲಿ ಬೇರೆ ಯಾರಿದ್ರು ಕೂಡ ಅದೊಂಥರ ಬೇಜಾರಾಗುತ್ತೆ. ಅಲ್ಲಿ ಜಡ್ಜಿ ಹೇಳ್ತಿರೋದು ಏನ್ ಗೊತ್ತಾ, ಗಂಗಕ್ಕ ನಿಂತರ ವಿಡಿಯೋ ಮಾಡಿ ಈ ತರ ಎಲ್ಲ ಹುಚ್ಚಾಟ ಮಾಡಕ್ಕೆ ಬಿಗ್ ಬಾಸ್ ಮನೆ ನಿನ್ನ ಕಳ್ಸಕ್ ಆಗಲ್ಲ. ಅವ್ರು ಹೇಳ್ತಿರೋದು ಕರೆಕ್ಟ್ ಇದೆ ಜಡ್ಜಸ್ಗಳು, ಆದ್ರೆ ಇಲ್ಲಿ ಜಡ್ಜಸ್ಗಳದ್ದು ತಪ್ಪಲ್ಲ. ಬಿಗ್ ಬಾಸ್ ಟೀಮು ಅವ್ರ ಬೆಳೆ ಬೇಯಿಸ್ಕೊಳಕ್ಕೆ ಗಂಗಕ್ಕನ ಅಗ್ನಿ ಪರೀಕ್ಷೆ ಶೋಗೆ ಕರ್ಕೊಂಡ್ ಬಂದ್ ನಿಲ್ಸಿ, ನೀವು ಹಂಗ್ ವಿಡಿಯೋ ಮಾಡ್ತೀರಾ, ಹಿಂಗ್ ವಿಡಿಯೋ ಮಾಡ್ತೀರಾ, ನೀವು ಬಿಗ್ ಬಾಸ್ ಮನೆಗೆ ಹೋಗಕ್ ಲಾಯಕ್ಕಿಲ್ಲ ಅಂತಂತಿರೋ ನಮ್ ಜಡ್ಜುಗಳು ಆಯ್ತಾ. ಜಡ್ಜುಗಳು ಹೇಳ್ಬೇಕಾಗಿರೋ ಫಸ್ಟ್ ಗಂಗಕ್ಕನಿಗಲ್ಲ, ಬಿಗ್ ಬಾಸ್ ಟೀಮ್ ಮಕ್ಕಳಿಬೇಕು. ನನಗೆ ನಿನ್ನೊಂದು ಏನ್ ಗೊತ್ತಾ ಇವ್ರೆ, ಒಬ್ಬ ಹೆಣ್ಮಗಳನ್ನ ಸ್ಟೇಜಲ್ಲಿ ಕರೆಸಿ ನಿಮ್ಮ ಮಗಳು ನಿಮ್ ವಿಡಿಯೋ ನೋಡಲ್ವಾ, ನೀವು ಯಾರು ಬಿಟ್ಟವ್ರು ಒಳಗೆ, ಇದೆಲ್ಲ ನಮಗೂ ಒಂಚೂರು ಬೇಜಾರಾಗುತ್ತೆ. ಯಾಕಂದ್ರೆ ಅಲ್ಲಿ ಶ್ರುತಿ ಮೇಡಮ್ ಹೇಳೋದು ಕರೆಕ್ಟ್ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹುಚ್ಚಾಟಗಳನ್ನ ಆಡ್ತೀರಾ, ಬಿಗ್ ಬಾಸ್ ಮನೇಲಿ ಹಂಗೆಲ್ಲ ಮಾಡಕ್ ಆಗಲ್ಲ ಅಂತ. ಹೌದು, ನಮ್ಮ ಸಂಗೀತ ಶೃಂಗೇರಿ ಅವರು ಹೇಳೋದು ಕೂಡ
ಕರೆಕ್ಟ್ ಇದೆ, ವಿನಯ್ ಗೌಡರು ಹೇಳೋದು ಕೂಡ ಕರೆಕ್ಟ್ ಇದೆ. ಬಟ್ ಗಂಗಕ್ಕನ ಅಗ್ನಿ ಪರೀಕ್ಷೆ ಶೋನ ಸ್ಟೇಜ್ ಮೇಲೆ ಬಿಟ್ಟವ್ರು ಯಾರು? ಪಾಯಿಂಟ್, ಇದು ಪಾಯಿಂಟ್. ನಾನು ಬೆಳಿಗ್ಗೆಯಿಂದ ಎಲ್ಲರೂ ವಿಡಿಯೋ ಮಾಡಿದ್ದಾರೆ, ನಾನು ಮಾಡ್ಲಿಲ್ಲ. ಯಾಕೆ ಅಂತಂದ್ರೆ ನಾವು ಮಾತನಾಡೋದು ಕರೆಕ್ಟ್ ಇರಬೇಕು. ನಾನೀಗ ಸೂಪರ್, ಸಂಗೀತ ಶೃಂಗೇರಿ ಅವ್ರು ಹೇಳಿದ್ದು ಸೂಪರ್, ಶ್ರುತಿ ಮ್ಯಾಮ್ ಹೇಳಿದ್ದು ಸೂಪರ್, ವಿನಯ್ ಗೌಡ ಅವ್ರು ಹೇಳಿದ್ದು ಸೂಪರ್, ನಾನು ಹೇಳ್ಬಿಡ್ಬೋದು. ಹೌದು, ಅವ್ರು ಹೇಳಿದ್ ಕರೆಕ್ಟ್ ಆಗಿ ಹೇಳಿದ್ದಾರೆ, ರೈಟ್ ಹೇಳಿದ್ದಾರೆ. ನಿಮ್ಮ ವಿಡಿಯೋಗಳನ್ನ, ನಿಮ್ಮ ರೀಲ್ಗಳನ್ನ ನಿಮ್ಮ ಮಗಳು ನೋಡ್ತಾರಾ? ನಿಮ್ಮ ಉಚ್ಚಾಟಗಳನ್ನ ನೋಡ್ತಾರಾ? ನಿಮ್ಮಂತವ್ರು ಬಿಗ್ ಬಾಸ್ ಮನೆಗೆ ಹೋಗಕ್ ಆಗಲ್ಲ ಅಂತ ಅವ್ರು ಕರೆಕ್ಟ್ ಹೇಳಿದ್ದಾರೆ, ಅದು 100% ಸತ್ಯ. ಬಟ್ ಇಲ್ಲಿ ನಾನು ಗಂಗಕ್ಕನ ಬ್ಲೇಮ್ ಮಾಡಲ್ಲ, ನಾನು ಬಿಗ್ ಬಾಸ್ ಟೀಮ್ ಬ್ಲೇಮ್ ಮಾಡ್ತೀನಿ. ಗಂಗಕ್ಕನ ಅಗ್ನಿ ಪರೀಕ್ಷೆ ಶೋಗೆ ಕರ್ಕೊಂಡ್ ಬಂದು ಅವಮಾನ ಮಾಡಿದ್ದು ಬಿಗ್ ಬಾಸ್ ಟೀಮ್. ಅವ್ರ ಬೆಳೆನ ಅವ್ರು ಬಯಸ್ಕೊಂಡ್ರು, ಅವ್ರಿಗೆ TRP ಬೇಕಿತ್ತು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಗಂಗಕ್ಕನ್ನ ಎನ್ಕರೇಜ್ ಮಾಡಿದಂತವ್ರು ಅದೇ ಗಂಗಕ್ಕ ಬಿಗ್ ಬಾಸ್ ಮನೆಗೆ ಬಂದ್ರೆ ಎನ್ಕರೇಜ್ ಮಾಡಲ್ಲ. ಇವಮ್ಮ ಏನ್ ಉಚ್ಚಾಟ ಆಡುತ್ತೆ ಅಂತಾರೆ, ಬೇರೆ ಯಾರು ಮಾಡಲ್ಲ ಸಪೋರ್ಟು. ಬಿಗ್ ಬಾಸ್ ಟೀಮು ಮಾಡಲ್ಲ, ಯಾರು ಮಾಡಲ್ಲ. ಯಾಕೆ ಅಂದ್ರೆ ನಾನು ಅದೇ ಹೇಳ್ತೀನಲ್ವಾ, ವ್ಯಕ್ತಿತ್ವ ಅನ್ನೋದಿದೆಯಲ್ಲ ಅದು ತುಂಬಾ ಮುಖ್ಯ. ನಾವ್ ಏನ್ ಮಾಡ್ತೀವಿ ಅದು ಎಲ್ಲವೂ ಕೂಡ ಕೌಂಟ್ ಆಗ್ತಾ ಇರುತ್ತೆ. ಸರಿಯಾ? ನಾನು ಅದನ್ನೇ ಹೇಳ್ತಾ ಇರ್ತೀನಿ ನಿಮಗೆ ಯಾವಾಗ್ಲೂ. ನಾನು ವಿಡಿಯೋ ನೋಡೋ ಎಲ್ಲರಿಗೂ ನಾನು ಅದೇ ಹೇಳ್ತಾ ಇರ್ತೀನಿ, ಆಯ್ತಾ? ಗಂಗಕ್ಕನ್ನ ಇವತ್ತು ಕರ್ಸಿ ಅವಮಾನ ಮಾಡಿದ್ದೀಯಲ್ಲ ಅಗ್ನಿ ಪರೀಕ್ಷೆ ಶೋ ಅಲ್ಲಿ, ಅಂದ್ರೆ ಈ ಉಚ್ಚಾಟ ಆಡುವಂತ ಕಂಟೆಂಟ್ ಕ್ರಿಯೇಟರ್ಗಳನ್ನ ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಮಾಡ್ಕೊಂಡು ಇವ್ರಿಂದ TRP ತಗೊಳ್ತಾ ಇದೆ ಬಿಗ್ ಬಾಸ್ ಟೀಮ್. ಇವ್ರನ್ನ ಸೆಲೆಕ್ಟ್ ಮಾಡ್ತಾ ಇಲ್ಲ. ಬರೀ ಗಂಗಕ್ಕ ಅಲ್ಲ, ಇನ್ನೂ 4-5 ಜನ ಹುಡುಗಿಯರಿದ್ದಾರೆ ರೀಲ್ಸ್ ಮಾಡೋರು, ಆಯ್ತಾ, ಇದ್ದಾರೆ. ಅವರೆಲ್ಲ ಬರ್ತಾರೆ ನಿಮಗೆ. ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆದ್ರೆ ಅವ್ರೆಲ್ಲರೂ ತೋರಿಸ್ತೀನಿ ನಿಮಗೆ, ಆಯ್ತಾ? ಅವ್ರೆಲ್ಲರ ಬಂಡವಾಳನು ಇಡ್ತೀನಿ ನಿಮ್ ಮುಂದೆ. ನಾನ್ ಜಡ್ಜಸ್ಗಳನ್ನ ನಾನು ಏನು ಹೇಳಲ್ಲ, ನಾನೇನ್ ಜಡ್ಜಸ್ಗಳನ್ನ ಬೈಲಿ, ಅವ್ರು ಕರೆಕ್ಟ್ ಆಗಿ ಹೇಳ್ತಾ ಇದಾರೆ. ನೀನಂತ ಉಚ್ಚಾಟ ಆಡೋರ್ಗಲ್ಲ ಕಣಮ್ಮ ಬಿಗ್ ಬಾಸ್ ಮನೆ ಅಂತ ಅವ್ರು ಕರೆಕ್ಟ್ ಹೇಳ್ತಿದ್ದಾರೆ. ಇಲ್ಲಿ ಬಿಗ್ ಬಾಸ್ ಟೀಮ್ ಅವ್ರ ಬೆಳೆ ಬೇಯಿಸ್ಕೊಳಕ್ಕೆ ಇಂಥ ಕಂಟೆಸ್ಟೆಂಟ್ಗಳನ್ನ ನಮ್ಮ ಮುಂದೆ ತಂದಿಡ್ತಾ ಇದೆ. ನಾನು ಹೇಳೋದು ರೈಟು ಅಂದ್ರೆ ಅಕ್ಕ ನೀವ್ ಹೇಳೋದ್ ಕರೆಕ್ಟು ಅಂತ, ಇಲ್ಲ ಅಕ್ಕ ನೀವ್ ಹೇಳೋದು ರಾಂಗ್ ಅಂದ್ರೆ ಅದಕ್ಕೂ ಕಮೆಂಟ್ ಮಾಡಿ. ನಾನು ಯಾವಾಗ್ಲೂ ನೇರ ದಿಟ್ಟ ನಿರಂತರ. ನಾನು ಏನ್ ವಿಷಯ ಹೇಳಿದ್ರು ಏಕ್ಬಾರ್ದು ಹೋಗ್ತದೆ, ನಾನು ಭಯನೇ ಪಡಲ್ಲ. ನೀವೇ ಹೇಳಿ, ನಿಮ್ ಮನ್ಸ್ ಮುಟ್ಕೊಂಡು ಹೇಳಿ. ಬಿಗ್ ಬಾಸ್ ಟೀಮಿಗೆ ಗೊತ್ತಿರ್ಲಿಲ್ವಾ ಗಂಗಕ್ಕ ಸೋಷಿಯಲ್ ಮೀಡಿಯಾದಲ್ಲಿ ಎಂತ ವಿಡಿಯೋ ಮಾಡ್ತಾರೆ ಅಂತ? ಅದೆಲ್ಲ ಗೊತ್ತಿದ್ದೆ ತಾನೆ. TRPಗೋಸ್ಕರವಾಗಿ ಅಗ್ನಿ ಪರೀಕ್ಷೆ ಶೋಗೆ ಕರ್ಕೊಂಡ್ ಬಂದು ಅವರಿಗೋಸ್ಕರನೇ ಒಂದು ಪ್ರೋಮೋನ, ಆಯ್ತಾ, ಎಡಿಟ್ ಮಾಡಿ ಕಟ್ ಮಾಡಿ ಅವರು, ಆಯ್ತಾ, ಅದನ್ನ ಹಾಕ್ತಾರೆ ಅಂತಂದ್ರೆ ಇದು TRPಗೋಸ್ಕರ ತಾನೆ. TRPಗೋಸ್ಕರ ಕರ್ಕೊಂಡ್ ಬಂದು TRP ತಗೊಂಡು ಟಾಟಾ ಬಾಯ್ ಬಾಯ್ ಹೋಗುಂತ ಮನೆ ಕಳ್ಸತ್ತಾನೆ. ಎಲ್ಲದೂ ನಿಮಗೆ ಬಿಟ್ಟಿದ್ದೀನಿ. ನಾನು ಹೇಳಿರೋದು ಸರಿನಾ ತಪ್ಪಾ ಕಮೆಂಟ್ ಮಾಡಿ. ಅದೇ ರೀತಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತೀನಿ. ಬಾಯ್.